ನಿನ್ನೆ ಹಿಂದಿ ಚಾನೆಲ್ಗಳಲ್ಲೆಲ್ಲ ಒಂದೇ ನ್ಯೂಸು, ಒಬ್ಬ ಯೋಧನ್ಗೆ ವಿಂಗ್ ಕಮಾಂಡರ್ಗೆ ಬೆಂಗಳೂರಲ್ಲಿ ಕನ್ನಡ ಮಾತಾಡುವಂತ ಹೊಡೆದಿದ್ದಾರೆ ಅಂತ. ಈ ವಿಂಗ್ ಕಮಾಂಡರ್ ಕೂಡ ಒಂದು ವಿಡಿಯೋ ಮಾಡ್ತಾರೆ, ಮುಖ ಪೂರ್ತಿ ರಕ್ತ ಆಗಿರುತ್ತೆ. ನನಗೆ ನಿನ್ನೆ ಬೆಂಗಳೂರಲ್ಲಿ ನನ್ನ ಹೆಂಡತಿ ಜೊತೆ ಜೀಪಲ್ಲಿ ಹೋಗ್ತಿರ್ಬೇಕಾದ್ರೆ ಒಬ್ಬ ಗುದ್ಬಿಟ್ಟು ಕನ್ನಡದಲ್ಲಿ ಮಾತಾಡು ಅಂತ ಹೇಳ್ದ. ಮಾತಾಡದೇ ಇದ್ದಕ್ಕೆ ನೋಡಿ ಹೇಗೆ ಹೊಡೆದಿದ್ದಾನೆ. ನನಗೇನಾದ್ರೂ ಕೋಪ ಬಂದು ನಾನು ವಾಪಸ್ ಹೊಡೆದಿದ್ರೆ ಅವ್ನು ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ, ಯಾಕಂದರೆ ನಾನು ಅವನಿಗಿಂತಲೂ ಬಲಶಾಲಿ ಆಗಿದ್ದೀನಿ, ಹಾಗೆ ಹೀಗೆ ಅಂತ ವಿಡಿಯೋ ಮಾಡಿ ಹಾಕಿದ್ದಾರೆ. ಸಾಕಷ್ಟು ಬಾರಿ ಕನ್ನಡ ಪೀಪಲ್ ಅಂತಾನೆ ಹೇಳಿದ್ದಾರೆ ವಿಡಿಯೋ ಅಲ್ಲಿ. ಇದು ತುಂಬ ದೊಡ್ಡ ಕಾಂಟ್ರವರ್ಸಿ ಆಗುತ್ತೆ. ಸಾಕಷ್ಟು ಚಾನೆಲ್ಗಳು ಕನ್ನಡಿಗರನ್ನ ದೋಷಕ್ಕೆ ಶುರು ಮಾಡ್ತಾರೆ, ಕನ್ನಡಿಗರು ಅವ್ರ ಭಾಷೆನ ಬೇರೆಯವ್ರ ಮೇಲೆ ಏರ್ತಿದ್ದಾರೆ, ಹಾಗೆ ಹೀಗೆ ಅಂತ. ಬಟ್ ಈಗ ಆ CCTV ಫೂಟೇಜ್ ಲೀಕ್ ಆಗಿದೆ ಫ್ರೆಂಡ್ಸ್. ನೀವು ಆ CCTV ಫೂಟೇಜಲ್ಲಿ ನೋಡ್ಬೋದು. ಈ ವಿಂಗ್ ಕಮಾಂಡರ್ ಏನಿದ್ದಾರೆ ಇವರು ನಮ್ಮ ಕನ್ನಡಿಗನಿಗೆ ಹೇಗೆ ಹೊಡೆದಿದ್ದಾರೆ ಅಂದ್ಬಿಟ್ಟು. ಫ್ರೆಂಡ್ಸ್, ಇಲ್ಲಿ ತಪ್ಪು ಯಾರ್ದು ಅನ್ನೋದು ಇನ್ನೂ ಕರೆಕ್ಟಾಗಿ ಗೊತ್ತಾಗಿಲ್ಲ. ಆದರೆ ಆ ಹುಡುಗನ ತಾಯಿನ ಕೇಳಿದ್ರೆ ಅವ್ರೇನು ಹೇಳ್ತಾರೆ ಅಂದರೆ, ನಮ್ಮ ಮಗ ಗಾಡಿಯಲ್ಲಿ ಹೋಗ್ತಿದ್ದ, ಆ ಗಾಡಿ ಅವ್ರ ಜೀಪಿಗೆ ಟಚ್ ಆಗಿದೆ ಅಷ್ಟೇ, ಅಷ್ಟಕ್ಕೆ ಇಳಿದು ಈ ಥರ ಹೊಡೆದಿದ್ದಾರೆ ಅಂತ. ನೀವು ವಿಡಿಯೋಲ್ಲಿ ನೋಡಿದ್ರೆ ಈ ಹುಡುಗನ ಮೊಬೈಲ್ ಫೋನ್ನ ಕೂಡ ಎತ್ತಿ ಎಸ್ದಿದ್ದಾರೆ ಆ ವಿಂಗ್ ಕಮಾಂಡರು. ಇದು ಎಷ್ಟು ಮಾತ್ರ ಸರಿ?